ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ಏನಪ್ಪ ಅಂದ್ರೆ ಈ ಹಿಂದೆ ಒಂದು ನಾನು ಎಕ್ಸ್ಪೆಂಡಿಚರ್ ಬಗ್ಗೆ ವ್ಲಾಗ್ ಹಾಕಿದ್ದೆ. ಸೊ ಇಂಡಿಯಾದಿಂದ ರೊಮೇನಿಯಾಕ್ಕೆ ಯಾರ್ಯಾರು ಬರ್ತಿರ್ತಾರಲ್ಲ, ಸೊ ಅವ್ರಿಗೆ ಇಲ್ಲಿ ಬಂದ ತಕ್ಷಣ ಹೆಲ್ಪ್ ಆಗಕ್ಕತ್ತ ರೆಂಟಲ್ ಆಗಿರ್ಬೋದು, ಮತ್ತು ಫುಡ್ಡಿಂದಾಗಿರ್ಬೋದು, ಬ್ಯಾಂಕ್ದಾಗಿರ್ಬೋದು. ಸೊ ನಾ ಈ ಥರದ ಕೆಲವೊಂದಿಷ್ಟು ಎಕ್ಸ್ಪೆಂಡಿಚರ್, ಇಲ್ಲಿ ಆಗೋ ಎಕ್ಸ್ಪೆಂಡಿಚರ್ ಬಗ್ಗೆ ವ್ಲಾಗ್ ಮಾಡಿ ಹಾಕಿದ್ದೆ. ಸೊ ಇನ್ನೂ ಯಾರ್ಯಾರು ಆ ವ್ಲಾಗನ್ನು ನೋಡ್ಕೊಂಡಿಲ್ಲ, ಆ ವ್ಲಾಗನ್ನು ಹೋಗಿ ನೋಡ್ಕೊಂಬರ್ಬೋದು. ಅದು ನನ್ನ ಡಿಸ್ಕ್ರಿಪ್ಷನ್ದಾಗ ಐತೆ ಆ್ಯಂಡ್ ಯೂಟ್ಯೂಬ್ ಚಾನಲ್ದಾಗ ಐತಿ. ಸೊ ಇವಾಗ ಏನಪ್ಪ ಅಂತಂದ್ರೆ, ಇಲ್ಲಿ ಬಂದ ತಕ್ಷಣ ನಮಗೆ ಡೈಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕಾಗಿರ್ಬೋದು, ವಿತ್ ಟ್ಯಾಕ್ಸಿ ಆಗಿರ್ಬೋದು, ಇಲ್ಲ ಬೈ ವಾಕಿಂಗ್ ನಾವು ನಡ್ಕೋತಾ ಹೋಗೋಕ್ಕಾಗಿರ್ಬೋದು, ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳ ಅವಶ್ಯಕತೆ ಇರ್ತೈತಿ. ಸೊ ಇವತ್ತೇನೈತಿ, ಯಾವ್ಯಾವ ಅಪ್ಲಿಕೇಶನ್ಗಳು ನಮಗೆ ಹೆಲ್ಪ್ ಮಾಡ್ತಾವೆ ಮತ್ತು ಅವ್ರದ್ದು ಕೆಲಸ ಏನ ಅನ್ನೋದ್ರ ಬಗ್ಗೆ ಇವತ್ತೇನೈತಿ ಒಂದು ಸ್ವಲ್ಪ ನೋಡ್ಕೊಂಬರೋಣ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಸಹ ಕ್ಲಿಕ್ ಮಾಡಿರಿ. ಅದರಿಂದ ಏನಾಗುತ್ತೆ, ನಾವು ಹಾಕೋ ಹೊಸ ವೀಡಿಯೋಸ್ ಆಗಿರ್ಬೋದು ಎಲ್ಲದ್ರದ್ದು ನಿಮಗೇನಾಗುತ್ತೆ ಬರ್ತದ. ಆ್ಯಂಡ್ ಪ್ಲೀಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಹೋಗಿ ಬರ್ರಿ ನೋಡೋಣ ಈಗ. ಸೊ ಫಸ್ಟಿಗೆ ಯಾವ ಅಪ್ಲಿಕೇಶನ್ ಬಗ್ಗೆ ಅಂತಂದ್ರೆ, ಇಲ್ಲಿ ಬಂದ ತಕ್ಷಣ ನಾವು ನಮ್ಮ ಮನೆಯವ್ರ ಜೊತೆ ವಾಪಸ್ ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ನಮಗೊಂದು ಯಾವುದಾದ್ರೂ ಅಪ್ಲಿಕೇಶನ್ ಅವಶ್ಯಕತೆ ಇರ್ತೈತಿ. ಔಟ್ಸೈಡ್ ಕಾಲ್ ಹೋಗೋದಿಲ್ಲ. ಔಟ್ಸೈಡ್ ಕಾಲ್ ಹೋಗ್ಬೇಕಂದ್ರೆ ಕೆಲವೊಂದಿಷ್ಟು ಅದಕ್ಕೂ ಅಪ್ಲಿಕೇಶನ್ಸ್ ಇರ್ತಾವೆ. ಬಟ್ ಅದಕ್ಕೇನೈತಿ, ಔಟ್ಸೈಡ್ ಕಾಲ್ ಮಾಡ್ಬೇಕಂತಂದ್ರೆ ನೀವು ಇಂತಿಷ್ಟು ಅಮೌಂಟ್ ಅಂಥೇಳಿ ಆ ಅಪ್ಲಿಕೇಶನ್ಗೆ ಹಾಕೋಬೇಕು. ನೀವು ಎಷ್ಟು ನಿಮಿಷ ಮಾತಾಡ್ತೀರಿ ಆ ನಿಮಿಷದ ಮೇಲೆ ಅದು ಅಮೌಂಟ್ ಕಟ್ಟಾಕೋತ ಹೋಗತಿ. ಇಂಡಿಯನ್ ರುಪಿದಾಗ ಕಟ್ಟಾಕತಿ. ಆ್ಯಂಡ್ ಒಂದು ನಿಮಿಷಕ್ಕೆ ಇಂಡಿಯನ್ ರುಪಿದಾಗ 2 ರೂಪಾಯಿ ಏನೋ ಐತಿ. ಸೊ ಅದೇನಾಕತಿ, ನೀವು ಹೆಚ್ಚಿಗೆ ಮಾತಾಡ್ಕೊತ ಹೋದಂಗೆ ಅದಕ್ಕೆ ಜಾಸ್ತಿ ಇದನ್ನ ಹಾಕೋತ ಹೋಗುತ್ತೆ. ಅದ್ರ ಬದಲು ಇಲ್ಲಿ ಬಂದ ತಕ್ಷಣ ಇಲ್ಲಿ ವಾಟ್ಸಪ್ ಎಲ್ಲ ಇಲ್ಲಿ ನಡೀತಾವೆ. ಸೊ ವಾಟ್ಸಪ್ ಯೂಸ್ ಮಾಡ್ಬೋದು. ವಾಟ್ಸಪ್ಪಿಂದ ವಾಟ್ಸಪ್ ಕಾಲ್ ಮಾಡ್ಬೋದು, ಅದನ್ನು ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಮತ್ತು ಇಲ್ಲಿ ಜನರ ಜೊತೆ, ಇದು ಏನಾಯಿತು, ಇಂಡಿಯಾ ಜನರ ಜೊತೆ ಕಮ್ಯುನಿಕೇಟ್ ಮಾಡೋಕೆ ನಾವು ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಥರ ಯೂಸ್ ಮಾಡ್ಕೋತೀವಿ. ಬಟ್ ಆದರೆ ಇಲ್ಲಿ ಜನರ ಜೊತೆ ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂತಂದ್ರೆ ನಮಗೆ ಗೂಗಲ್ ಟ್ರಾನ್ಸ್ಲೇಟ್ ಅವಶ್ಯಕತೆ ಜಾಸ್ತಿನೇ ಇರ್ತೈತಿ. ಯಾಕಂದರೆ ಇಲ್ಲಿ ಯಂಗ್ ಒನ್ಸಿಗೆ ಏನಾದರೂ ಒಂದು ಸ್ವಲ್ಪ ಇಂಗ್ಲೀಷ್ ಅದು ಬರ್ಬೋದು. ಬಟ್ ಪೂರ್ತಿ ಏಜ್ ಆದವ್ರಿಗೆ ಅದು ಇಂಗ್ಲೀಷ್ ಬರೋಂಗಿಲ್ಲ, ಭಾಳ ರೇರ. ಎಲ್ಲರೂ ಜಾಸ್ತಿ ರೊಮೇನಿಯಾನ ಮಾತಾಡ್ತಾರೆ. ಸೊ ಅವ್ರ ಜೊತೆ ನಾವು ಮಾತಾಡ್ಬೇಕಂದ್ರೆ ನಮಗೆ ಗೂಗಲ್ ಟ್ರಾನ್ಸ್ಲೇಟ್ ಅವಶ್ಯಕತೆ ಜಾಸ್ತಿ ಇರ್ತೈತಿ. ಅದೇನು ಮಾಡ್ತೈತೆ ಅಂತಂದ್ರೆ, ಈಗ ಅದ್ರಾಗ ಕೆಲವೊಂದಿಷ್ಟು ಲ್ಯಾಂಗ್ವೇಜ್ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಯಾವ ಭಾಷೆದಾಗ ಮಾತಾಡ್ತೀವಿ ಅದನ್ನೇನು ಮಾಡ್ತೈತಿ, ಅದು ಅವ್ರ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೈತಿ. ಸೊ ಅದರಿಂದ ಏನಾಗುತ್ತೆ, ನಮಗೆ ಅವ್ರಿಗೆ ಕಮ್ಯುನಿಕೇಟ್ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಸೊ ಅದನ್ನು ನಾವು ಹೆಲ್ಪ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ನ್ಯಾವಿಗೇಷನ್ ಅಂತಂದರೆ, ಇವಾಗ ನಾವು ಒಂದು ಟ್ಯಾಕ್ಸಿ ಥ್ರೂ ಹೋಗ್ಬೋದು, ಇಲ್ಲಾಂದ್ರೆ ನಾವು ಬೈ ವಾಕಿಂಗ್ ನಾವು ನಡ್ಕೋತಾನೆ ಹೋಗ್ಬೋದು. ಸೊ ಅದಕ್ಕೆ ಯಾವ್ಯಾವ ಅಪ್ಲಿಕೇಶನ್ ಯೂಸ್ ಆಕ್ಕ ಅನ್ನೋದನ್ನು ಈಗ ನಾವು ನೋಡ್ಕೋತಾ ಬರೋಣ. ಈಗ ನಾವು ಬೈ ವಾಕಿಂಗ್ ನಡ್ಕೋತ ಹೋಗ್ಬೇಕಂದ್ರೆ ನಮಗೆ ಗೂಗಲ್ ಮ್ಯಾಪ್ ಅವಶ್ಯಕತೆ ಜಾಸ್ತಿನೇ ಇರ್ತೈತೆ. ನಮ್ಮ ಇಂಡಿಯಾದಾಗ ಗೂಗಲ್ ಮ್ಯಾಪ್ ಹೆಂಗೆ ಅಂತಂದ್ರೆ, ಯಾವುದೋ ಒಂದು ಹೊಲ್ದಾಗ ಕುಂತ ಹುಲಿ ಅಡ್ಡ, ಸಿಂಹದ ಅಡ್ಡ ಅದು ಹಾಕಿರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು ನೋಡೀನಿ ಆ ಥರ. ಇಲ್ಲೇನು ಯಾವುದೋ ಒಂದು ಪ್ಲೇಸ್ ಇದನ್ನು ಮಾಡಿದ ತಕ್ಷಣ ಬೇರೆ ಪ್ಲೇಸಿಗೆ ಹೋಗಿ ಕರ್ಕೊಂಡ್ಬಿಡೋದು, ಆ ಥರ ಮ್ಯಾಪ್ಗಳು ಏನು ಇರಂಗಿಲ್ಲ. ಇಲ್ಲಿ ಮ್ಯಾಪ್ ಏನೈತಿ, ಯಾವ ಜಾಗಕ್ಕೆ ನೀವು ಪಾಯಿಂಟ್ ಮಾಡಿರ್ತೀರಿ ಅದೇ ಜಾಗಕ್ಕೆ ನೀವು ಹೋಗ್ತೀರಿ. ಹೋಗೋ ರೂಟ್ ಒಂದಿಟ್ಟು ಇದನ್ನ ಇರ್ತದೆ. ಬಟ್ ಹಂಗಂಥೇಳಿ ಹೊಲದಾಗೆಲ್ಲ ಏನು ಕರ್ಕೊಂಡು ಹೋಗೋದಿಲ್ಲ, ಮೇನ್ ರೋಡಿಗೆನ ಕರ್ಕೊಂಡು ಹೋಗ್ತದೆ. ಸೊ ಅದು ನಾವು ಏನು ಮಾಡ್ಬೇಕಿಲ್ಲಿ, ಗೂಗಲ್ ಮ್ಯಾಪನ್ನು ಕಂಟಿನ್ಯೂಸ್ ಇಲ್ಲಿ ಯೂಸ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಎಲ್ಲೇ ನೀವು ಒಂದಿಟ ಹೊರಗೆ ಹೋಗ್ತಾರೆ ಅಂದ್ರೆ ನಿಮಗೆ ಗೂಗಲ್ ಮ್ಯಾಪ್ ಅವಶ್ಯಕತೆ ಏನಿರ್ತೈತಿ, ಇಲ್ಲಿ ಜಾಸ್ತಿನೇ ಇರ್ತೈತಿ. ಆ್ಯಂಡ್ ಈಗ ಕಾರ್ ಅಂತಾಗೋದು ಕೆಲವೊಬ್ರು ಹೋಗಿರ್ತಾರೆ. ಸೊ ಕಾರ್ ಡ್ರೈವಿಂಗ್ ಮಾಡ್ಕೋತ ಅವ್ರಿಗೇನೈತಿ, ವೇಸ್ ಅಂಥೇಳಿ ಒಂದು ಅಪ್ಲಿಕೇಶನ್ ಬರ್ತದೆ. ಅದು ಅಪ್ಲಿಕೇಶನ್ ಯಾವ್ಯಾವ ನಾನು ಈಗ ಅಪ್ಲಿಕೇಶನ್ಸ್ ಹೇಳ್ತೀನಿಲ್ಲ ನಾ, ಸೊ ಅದ್ರದ್ದು ಡೈಗ್ರಾಮು ಚಿತ್ರನೂ ಏನು ಹಾಕಿರ್ತೀನಿ, ಇಲ್ಲಿ ಇಮೇಜ್ ಮೇಲೆ ಹಾಕೇ ಇರ್ತೀನಿ. ಸೊ ನೀವು ನೋಡ್ಕೋಬೋದು. ಆ್ಯಂಡ್ ಇಲ್ಲಿಗೆ ಬಂದ ತಕ್ಷಣ ನೀವೇನಾಗುತ್ತೆ, ಇಲ್ಲಿದ್ದು ಇಮೇಲ್ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಂಬರ್ ತೊಗೊಂಡು ಇಲ್ಲಿ ಇಮೇಲ್ ಜನ್ರೇಟ್ ಮಾಡ್ಕೊಂಡು ಆ ಇಮೇಲೇ ನೀವು ಅಪ್ಲಿಕೇಶನ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಂಡಿಯನ್ ಅಪ್ಲಿಕೇಶನ್ಸಿಗೆ ಕೆಲವೊಂದು ವರ್ಕ್ ಆಗೋದಿಲ್ಲ, ಕೆಲವೊಂದು ಆಗ್ಬೋದು, ಕೆಲವೊಂದು ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ಇದಕ್ಕೇನೈತಿ, ನೀವು ಇಲ್ಲಿ ಇಮೇಲ್ ಜನ್ರೇಟ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಈಗ ಗೂಗಲ್ ಟ್ರಾನ್ಸ್ಲೇಟ್ರು ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಗೂಗಲ್ ಮ್ಯಾಪ್ ಏನೈತಿ, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ಲೇಸಿಗೆ ಹೋಗ್ಬೇಕಂತಂದ್ರೆ ನಮಗೆ ಗೂಗಲ್ ಮ್ಯಾಪ್ ಅವಶ್ಯಕತೆ ಜಾಸ್ತಿನೇ ಇರ್ತೈತಿ. ಮತ್ತು ಗಾಡಿ ಥ್ರೂ, ಕಾರ್ ಥ್ರೂ, ಟ್ಯಾಕ್ಸಿ ಥ್ರೂ ಅವಕ್ಕೆಲ್ಲ ಏನೈತಿ, ಬೋಲ್ಟ್ ಐತಿ, ಇಲ್ಲಿ ಊಬರ್ ಐತಿ. ಮತ್ತು ಬೋಲ್ಟ್ ಅಂತೂ ನಾರ್ಮಲಾಗಿ ಬೋಲ್ಟ್ ಅಂತೂ ಐತಿ. ಅದ್ರ ಥ್ರೂ ನಾವೇನೈತಿ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ಬೋದಾಕತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ಲೇಸಿಗೆ. ಅದೊಂದು ಸ್ವಲ್ಪ ಏನಿರ್ತೈತಿ, ಚಾರ್ಜಸ್ ಜಾಸ್ತಿ ಇರ್ತೈತಿ. ಆ್ಯಂಡ್ ಇಲ್ಲಪ್ಪ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಬಸ್ಸಿಗೆ ಇದು ಹೋಗ್ತೀವಿ ಅಂತಂದ್ರೆ, ಬಸ್ಸಿಗೆ ಅಂತಲೇ ಏನಿರ್ತೈತಿ, ಒಂದು ಮೂವಿಟ್ ಅಂಥೇಳಿ ಒಂದು ಅಪ್ಲಿಕೇಶನ್ ಬರ್ತದೆ, ಪ್ಲೇಸ್ಟೋರ್ದಾಗ ಸಿಗ್ತದೆ. ಅದು ಮೂವಿಟ್ ಅಂಥೇಳಿ. ಅದ್ರಾಗ ಏನೈತಿ, ನೀವು ಯಾವ ಪ್ಲೇಸ್ನಾಗ ಇರ್ತೀರಲ್ಲ, ಸೊ ನಿಮ್ದು ಲೊಕೇಶನನ್ನು ಇದು ಮಾಡಿದ ತಕ್ಷಣ ಆ್ಯಂಡ್ ನೀವು ಯಾವ ಪ್ಲೇಸಿಗೆ ಹೋಗ್ಬೇಕಂತಿರ್ತೀರಲ್ಲ ಆ ಲೊಕೇಶನಲ್ಲಿ ಆ್ಯಡ್ ಮಾಡಿದ ತಕ್ಷಣ ಅದೇನಾಗಿ ಕೊಡ್ತೈತಿ, ಯಾವ ಟೈಮಿಗೆ ಬಸ್ ಐತಿ, ಮತ್ತು ಅದು ಮಿಸ್ ಆದ್ರೆ ಇನ್ನೂ ಎಷ್ಟು ಗಂಟೆಗೆ ಬಸ್ ಐತಿ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಎಲ್ಲನೂ ಅದ್ರೊಳಗೆ ಹೇಳ್ತೈತದ.
ಆ ಅಪ್ಲಿಕೇಶನ್ನು ಏನೈತಿ ನಾನು ಇಲ್ಲಿ ಇದನ್ನ ಡಯಾಗ್ರಾಮ್ ಹಾಕ್ತೀನಿ ಅದ್ರದ್ದು. ಸೊ ಇದೇನೈತಿ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಿರ್ಬೋದು ನಮಗೆ ಇವು ಅಪ್ಲಿಕೇಶನ್ಗಳ ಅವಶ್ಯಕತೆ ಇರ್ತಾವೆ. ಇನ್ನು ಇಲ್ಲಿ ಬಂದ ತಕ್ಷಣ ರೆಂಟಲ್ ಅಪಾರ್ಟ್ಮೆಂಟ್ ಹಿಡಿಬೇಕು. ಕೆಲವೊಂದಿಷ್ಟು ಎಲ್ಲಿ ಯಾವ ಅಪ್ಲಿಕೇಶನ್ದಾಗ ಯಾವ ವೆಬ್ಸೈಟ್ದಾಗ ಇದನ್ನು ಸಿಗ್ತಾವಂತಂದ್ರೆ, ಇವಾಗ ನಾವು ಮನಿಗಳನ್ನ ಏನೈತಿ ಒ ಎಲ್ ಎಕ್ಸ್ ಗಾರ್ಸೋನ್ ಏರಿಯಾ ಅಂಥೇಳಿ ಹಿಂಗೆ ಏನಿರುತ್ತಲ್ಲ, ಸೊ ಅದ್ರ ನೋಡ್ಬೋದು. ಇಲ್ಲಾಂದ್ರೆ ಸ್ಟೋರಿಯಾ ಅಂಥೇಳಿ ಒಂದು ವೆಬ್ಸೈಟ್ ಬರ್ತದೆ, ಅದ್ರ ನೀವು ಮನಿಗಳನ್ನ ಸರ್ಚ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ಮೊಬಿಲಾರೆ ಅಂಥೇಳಿ ಇರ್ತದೆ, ಅದ್ರ ನೋಡ್ಬೋದು. ಇಲ್ಲಾಂದ್ರೆ ಕೆಲವೊಂದಿಷ್ಟು ಹೆಂಗಿರ್ತಾವೆ ಮನಿ ಮುಂದೆ ಹಾಕಿರ್ತಾರೆ ದಿ ಒಂಜಾರೆ ದಿ ಇಂಚಿಯಾರತ್ತೆ ಅಂಥೇಳಿ ಹಿಂಗೆ ಹಾಕಿರ್ತಾರೆ. ಸೊ ಅಲ್ಲಿ ಕೂಡ ಏನೈತಿ ನೀವು ನೋಡ್ಕೊಳ್ಬೋದು ಅವನ್ನ. ಅದು ಇಲ್ಲಾಂದ್ರೆ ಫೇಸ್ಬುಕ್ ಪೇಜಸ್ ಇರ್ತಾವೆ ಇಲ್ಲಿ ಕಮ್ಯುನಿಕೇಟ್ ಮಾಡೋಕೆ, ಒಂದು ಗ್ರೂಪ್ಗಳು ಇದನ್ನಿರ್ತಾವೆ. ಸೊ ಒಬ್ರಿಂತ ಒಬ್ರು ಮಾತಾಡ್ಕೊತ ಹೋದಂಗೆ ಏನಾಕತಿ ನಿಮ್ಗೆ ಅಲ್ಲಿದು ಗ್ರೂಪ್ಗಳ್ದಾಗಿರ್ಬೋದು ಎಲ್ಲದ್ರದ್ದು ಗೊತ್ತಾಕೋತಾ ಹೋಗತಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವಾಗ ಇಂಡಿಯಾದಿಂದ ಈ ಕಡೆ ಬಂದ ತಕ್ಷಣ ಇಲ್ಲಿಂದ ಇಂಡಿಯಾಕ್ಕೆ ಅಮೌಂಟ್ ಸೆಂಡ್ ಮಾಡೋದಿರ್ತದೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋದಿರ್ತದೆ, ಆ್ಯಂಡ್ ಇಲ್ಲಿಂದ ಇಲ್ಲೇ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋದಿರ್ತದೆ. ಸೊ ಅದಕ್ಕೆ ಯಾವ್ಯಾವ ಅಪ್ಲಿಕೇಶನ್ಸ್ಗಳು ಯೂಸ್ ಆಕಾವ ಅಂತ ಹೇಳ್ತೀನಿ. ಈಗ ಇಲ್ಲಿದಿಂದ ಇಂಡಿಯಾಕ್ಕೆ ಅಮೌಂಟ್ ಸೆಂಡ್ ಮಾಡ್ಬೇಕಂತಂದ್ರೆ ನೀವು ವೈಸ್ ಆ್ಯಪ್ ತ್ರೂ ಅಮೌಂಟ್ ಸೆಂಡ್ ಮಾಡ್ಬೋದು. ಇಲ್ಲಾಂದ್ರೆ ರಿಮಿಟ್ಲಿ ಆ್ಯಪು ಇರ್ತದೆ. ಸೊ ಆ ಆ್ಯಪ್ ಒಳಗೂ ನಿಮ್ದು ಕಾರ್ಡ್ ಇದನ್ನು ಮಾಡ್ಕೊಂಡು ಆ ಆ್ಯಪ್ ತ್ರೂ ನೀವು ಇಂಡಿಯಾಕ್ಕೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ಇಲ್ಲೇ ಅಂತಂದರೆ ING ಅದ, BT ಬ್ಯಾಂಕ್ ಅದ, ಬ್ಯಾಂಕ್ ಟ್ರಾನ್ಸಿಲ್ವೇನಿಯಾ ಅಂಥೇಳಿ ಆ ಬ್ಯಾಂಕ್ ಅದ, ರೈಫೈಸನ್ ಬ್ಯಾಂಕ್ ಅದ. ಸೊ ಇಲ್ಲಂತರೂ ಇದನ್ನಿಲ್ಲ, ಜಾಸ್ತಿ ಏನೋ ಬ್ಯಾಂಕ್ ಅದಾವ. ಸೊ ನೀವು ಅವ್ರ ಕಡೆ ಹೋಗಿ ಮತ್ತು ಅದೇನು 1 ವೀಕ್ ಟೈಮ್ ತೊಗೋದಿಲ್ಲ ನಿಮಗೆ ಕಾರ್ಡ್ ಮಾಡ್ಕೊಳಕ್ಕೆ. ಸೊ 1 to 3 days ಒಂದು ಕಡೆ ಹೋಗಿ ಅವ್ರ ಕಡೆ ಎಲ್ಲ ಹೋಗಿ ಅಪ್ಲಿಕೇಶನ್ ಕೊಟ್ಟು ಇದನ್ನು ಮಾಡ್ಕೊಂಡು ಬಂದು ಆಮೇಲೆ ಒಂದು 2 days ಆದ ತಕ್ಷಣ ಹೇಳ್ತಾರೆ. ಕೆಲವೊಂದು ಬ್ಯಾಂಕ್ಗಳು ಹೆಂಗೈತಿ ಆಗಿಂದಾಗ ಮಾಡಿ ಕೊಡ್ತಾರೆ. ಬಟ್ ಇನ್ನು ಕೆಲವೊಂದು ಬ್ಯಾಂಕ್ಗಳು ಏನೈತಿ 1 to 3 days ಟೈಮ್ ತೊಗೋತಾರೆ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಆಮೇಲೆ ಏನೈತಿ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ಮತ್ತು ಇನ್ನಿಲ್ಲಿ ಫುಡ್ ಆರ್ಡರ್ ಮಾಡಿ ನಮ್ಮಲ್ಲಿ ಹೆಂಗೆ ಜೊಮ್ಯಾಟೊ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ಗಳು ಹೆಂಗೆ ನಮ್ಮಲ್ಲಿ ಇಂಡಿಯಾದಾಗ ಇದಾವಲ್ಲ, ಸೊ ಇಲ್ಲಿಯೂ ಆ ಥರ ಏನೈತಿ ಇದಾವೆ. ಗ್ಲೋವೋ ಆಗಿರ್ಬೋದು, ಬೋಲ್ಟ್ ಏನೈತಿ ಒಂದು ಫುಡ್ ಆ್ಯಪು ಐತಿ, ಒಂದು ರೈಡಿಂಗ್ ಅಂದರೆ ಇದ್ರ ಆ್ಯಪು ಐತಿ, ಟ್ರಾನ್ಸ್ಪೋರ್ಟೇಷನ್ ಆ್ಯಪು, ಅದು ಬೋಲ್ಟ್ ಅನ್ನೋದು ಒಂದು ಐತಿ. ಸೊ ಅವ್ನ ಎರಡು ಯೂಸ್ ಮಾಡ್ಕೋಬೋದು ನೀವು. ಮತ್ತು ತಾಜ್ ಅಂಥೇಳಿ ಅದು ಫುಡ್ ಡೆಲಿವರಿ ಆಫ್, ಅದ್ರಾಗ ಯೂಸ್ ಮಾಡ್ಕೋಬೋದು. ಆರ್ಡರ್ ಮಾಡ್ಕೊಳಕ್ಕಂತೂ ಇವು 3 ಅಪ್ಲಿಕೇಶನ್ಸ್ ಇದಾವೆ. ಮತ್ತು ಇಲ್ಲ ಸಂತಿ ತರಕ್ಕೆ ಹೋಗ್ಬೇಕಂತ ಕೆಲವೊಂದಿಷ್ಟು ಕಾಫ್ಲ್ಯಾಂಡ್ ಆಗಿರ್ಬೋದು, ಕ್ಯಾರಿಫೋರ್ ಆಗಿರ್ಬೋದು, ಔಚನ್ ಆಗಿರ್ಬೋದು, ಮತ್ತು ಲೀಡಲ್ ಆಗಿರ್ಬೋದು, ಇವು ಕೆಲವೊಂದಿಷ್ಟು ಮಾರ್ಕೆಟ್ಗಳದಾವೆ. ಪೆನ್ನಿ ಅಲ್ಲಿ ಇಲ್ಲಿ ಲಾದ ಪಸಿ ಅಂತೇಳಿ ಸೊ ಕೆಲವೊಂದಿಷ್ಟು ಮಾರ್ಕೆಟ್ಗಳದಾವೆ. ಸೊ ಅಲ್ಲಿ ಹೋಗಿ ನೀವು ಸಂತಿ ಮಾಡ್ಕೋಬೋದು, ನಡೀತೈತಿ. ಬಟ್ ಇಂಡಿಯನ್ ಸಂತಿ ಮಾಡ್ಬೇಕಂತಂದ್ರೆ ನಿಮಗೆ ದುಕಾನ್ ಅಂತೇಳಿ ಒಂದು ಅಪ್ಲಿಕೇಶನ್ ಬರ್ತದೆ ಇದ್ರಾಗ. ಸೊ ಅದ್ರೊಳಗೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಎಲ್ಲೆಲ್ಲಿ ನಿಮ್ಮ ಸಿಟಿ ಒಳಗೆ ಕೆಲವೊಂದಿಷ್ಟು ಸಿಟಿ ಒಳಗೆ ಏನಿರ್ತದೆ ಇಂಡಿಯನ್ ಗ್ರೋಸರಿ ಸ್ಟೋರ್ ಇಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು, ನಡೀತೈತಿ. ಇದೇನೈತಿ ಇವಾಗ ಲಿಡಲ್ ಆಗಿರ್ಬೋದು, ಕಾಫ್ಲ್ಯಾಂಡ್ ಆಗಿರ್ಬೋದು, ಅದಕ್ಕಂಥೇಳಿ ಕಾರ್ಡ್ ಇರ್ತೈತಿ. ಸೊ ಅದನ್ನ ಕಾರ್ಡ್ ನಾವು ಇದು ಮಾಡ್ಕೊಳ್ಳೋದ್ರಿಂದ ನಮ್ಮ ಇಲ್ಲಿ ಇಮೇಲ್ ಹಾಕಿ ರೊಮೇನಿಯನ್ ಇಮೇಲ್ ಹಾಕಿ ಜನ್ರೇಟ್ ಮಾಡ್ಕೋದ್ರಿಂದ ಏನಾಗುತ್ತೆ ಅದ್ರಾಗ ಆಫರ್ ಇದ್ದಿದ್ದು ಅಂದರೆ ವೀಕ್ಲಿಗೆ ಏನಾಕತಿ ಕೆಲವೊಂದಿಷ್ಟು ಇಂತಿಷ್ಟು ಆಫರ್ ಬರ್ತಾ ಹೋಗ್ತಾವ ಅದ್ರಾಗ. ಸೊ ಆ ಆಫರ್ ಇದ್ದಿದ್ದು ಸಾಮಾನುಗಳು ನಮ್ಗೆ ಯಾವ ಅವಶ್ಯಕತೆ ಇರ್ತಾವೆ ಅವ್ನು ನಾವು ಯೂಸ್ ಮಾಡಿ ತೊಗೊಳ್ಬೋದು ಅದ್ರಾಗಲ್ಲಿ. ಅಂದರೆ ಅಮೌಂಟ್ ಕೊಟ್ಟ ಬಟ್ ಅಲ್ಲಿ ಏನಿರ್ತೈತಿ ನಮ್ದು ಕಾಫ್ಲ್ಯಾಂಡ್ ಕಾರ್ಡ್ ಆಗಿರ್ಬೋದು, ಲಿಡಲ್ ಕಾರ್ಡ್ ಆಗಿರ್ಬೋದು, ಆ ಕಾರ್ಡ್ ಮೇಲೆ ಇಂತಿಷ್ಟು ಕಡಿಮೆ ಪರ್ಸೆಂಟೇಜ್ ಕಡಿಮೆ ಅಂತೇಳಿ ಇರ್ತದೆ. ಸೊ ಆ ಥರ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅದನ್ನು ತೊಗೊಳ್ಬೋದು. ಇನ್ನೇನಪ್ಪ ಅಂತಂದರೆ ಇಲ್ಲಿನೂ ಹೆಂಗಿರ್ತದೆ ಈಗ ಜನರ ಜೊತೆ ಕಮ್ಯುನಿಕೇಟ್ ಆಗೋಕ್ಕೆ ಇಂಡಿಯನ್ಸ್ ಮತ್ತು ಒಟ್ಟು ಏಷ್ಯನ್ಸ್ ಹಿಂಗೆಲ್ಲರೂ ಏನಿರ್ತದೆ ಕೆಲವೊಂದಿಷ್ಟು ಗ್ರೂಪ್ಗಳು ಮಾಡಿರ್ತಾರೆ. ಸೊ ಆ ಗ್ರೂಪ್ಗಳು ನೀವು ಫ್ರೆಂಡ್ಸಿಗೆ ಹೀಗೆಲ್ಲ ಇದನ್ನಾಗಿ ಫೇಸ್ಬುಕ್ದಾಗೂ ಇಲ್ಲಿದ್ದು ಸಿಟಿ ಗ್ರೂಪ್ಗಳು ಇರ್ತಾವೆ. ಈಗ ನಾವಿರೋ ಪ್ಲೇಸಿಂದ ಯಾವ್ದು ಇರ್ತೈತಿ ಆ ಪ್ಲೇಸಿನ ಹೆಸರಲ್ಲೇ ಗ್ರೂಪ್ ಇರ್ತದೆ. ಆ್ಯಂಡ್ ನೀವು ಇರೋ ಪ್ಲೇಸಿನ ಹೆಸರಲ್ಲೇ ಗ್ರೂಪ್ ಇರ್ತದೆ, ಜಾಬಿನೂ ಗ್ರೂಪ್ ಇರ್ತದೆ. ಆ್ಯಂಡ್ ಫೇಸ್ಬುಕ್ದಾಗ ಇತ್ತಂದ್ರೆ ಇವೆಲ್ಲ ಫೇಸ್ಬುಕ್ದಾಗ ಕೆಲವೊಂದಿಷ್ಟು ಗ್ರೂಪ್ಗಳು ಇರ್ತದೆ. ಸೊ ನೀವು ಆ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅಲ್ಲಿ ಏನಾಗುತ್ತೆ ದಿನದಿಂದ ದಿನಕ್ಕೆ ಏನೇನು ಆಕತಿ ಏನೇನಿಲ್ಲ ಅನ್ನೋದು ಎಲ್ಲದ್ರ ಬಗ್ಗೆನೂ ಮಾಹಿತಿ ಸಿಗ್ತಿರ್ತದೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಬಂದ್ವಿ, ಓಕೆ ಇದನ್ನಾಯ್ತು. ಈಗ ಯಾವುದೋ ಕೆಲವೊಬ್ಬರಿಗೆ ನಮಗೆ ಈ ಜಾಬ್ ಇಷ್ಟ ಇಲ್ಲ, ನಾವು ಬೇರೆ ಜಾಬ್ ನೋಡಬೇಕು ಅನ್ನೋದು ಇರುತ್ತಲ್ಲ. ಸೊ ಬೇರೆ ಜಾಬ್ ನೋಡ್ಬೇಕಂದ್ರೆ ಅದಕ್ಕೆ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಇರ್ತವೆ. ಸೊ ಬೆಸ್ಟ್ ಜಾಬ್ ಅನ್ನೋದು ಒಂದು ವೆಬ್ಸೈಟ್ ಇರ್ತದೆ. ಮತ್ತು OLX ಜಾಬ್ಸ್ ಅಂಥೇಳಿ ನೀವು ಅದನ್ನೂ ಸರ್ಚ್ ಮಾಡ್ಬೋದು. ರೋಮ್ ಜಾಬ್ ಅಂಥೇಳಿ ಅದನ್ನೂ ಸರ್ಚ್ ಮಾಡ್ಬೋದು. ಅದ್ರಾಗ ಏನೈತಿ ನಿಮಗೆ ಜಾಬ್ ಮಾಡೋಕೆ ಇದನ್ನ ಇರ್ತಾವೆ. ಸೊ ಅದ್ರಾಗ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ CV ಇದನ್ನು ಮಾಡ್ಕೊಂಡು ಅಲ್ಲಿ ಸೆಂಡ್ ಮಾಡ್ಬೋದು. ಇಲ್ಲ ಅಲ್ಲಿ ನಂಬರ್ ತೊಗೊಂಡು ಆ ನಂಬರ್ಗೆ ನೀವು CV ಮತ್ತು ನಿಮ್ದೇನು ಇದನ್ನು ಅಬೌಟ್ ನಿಮ್ಮ ಡಿಸ್ಕ್ರಿಪ್ಷನ್ ಏನಿರ್ತದಲ್ಲ ಸೊ ಅದನ್ನು ಅವ್ರಿಗೆ ಕಳಿಸಿ ಇದನ್ನು ಮಾಡ್ಕೊಳ್ಬೋದು. ಇದಿಷ್ಟು ಇದ್ರದ್ದು. ಈಗ ನಮ್ಮಲ್ಲಿ ಹೆಂಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಂಥೇಳಿ ಅಪ್ಲಿಕೇಶನ್ಸ್ ಇದಾವಲ್ಲ, ಸೊ ಇಲ್ಲಿ ಆ ಥರ ಅಪ್ಲಿಕೇಶನ್ಸ್ ಇದಾವೆ. ನಮ್ಮಲ್ಲಿ ಹೆಂಗೆ ಅಮೆಝಾನ್ ವರ್ಕ್ ಆಗುತ್ತಲ್ಲ, ಸೊ ಇಲ್ಲಿ ಮ್ಯಾಗ್ ಅಂಥೇಳಿ ಒಂದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಅದ್ರಾಗ ಅಪ್ಲಯನ್ಸಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಈ ಥರ ಮೊಬೈಲ, ಬ್ಯಾಕ್ ಕವರ,
ಇಯರ್ಫೋನ ಈ ಥರ ಅಪ್ಲಯನ್ಸಸ್ ಏನೇನು ಇರ್ತವೆ ಎಲ್ಲನೂ ಅದ್ರಾಗ ಸಿಗ್ತಾವೆ. ಮತ್ತು ನಾರ್ಮಲ್ ಡೈಲಿ ಯೂಸಿಗೆ ಮನ್ಯಾಗ ಯೂಸ್ ಮಾಡೋ ವಸ್ತುಗಳು ಏನಿರ್ತದೆ ಟೇಮೋ ಅಂಥೇಳಿ ಒಂದು ಅಪ್ಲಿಕೇಶನ್ ಬರ್ತದೆ, ಅದ್ರಾಗ ಸಿಗ್ತದೆ. ಇವೆರಡು ಅಪ್ಲಿಕೇಶನ್ಸ್ ಈಗ ಆ್ಯಕ್ಚುಲಿ ನನಗೆ ಗೊತ್ತಿರೋದು ಇವೆರಡು. ಸೊ ಇನ್ನೂ ಯಾವ್ಯಾವುದೋ ನಂಗೆ ಗೊತ್ತಿಲ್ಲ. ಬಟ್ ಅಮೆಝಾನು ವರ್ಕ್ ಆಕತ್ತೆ ಅಂತ ಹೇಳ್ತಾರೆ, ಬಟ್ ನಾವು ಟ್ರೈ ಮಾಡಿಲ್ಲ. ಇಲ್ಲಿ ಇದ್ರಾಗ ವರ್ಕ್ ಆಗುತ್ತಂತದ. ಯುರೋ ಅದ್ರಾಗ ಏನೇ ಟ್ರಾನ್ಸಾಕ್ಷನ್ ಬೇಕಂದ್ರೆ ಯುರೋದಾಗ ಮಾಡಿ ತೊಗೊಳ್ಬೇಕಂತ, ಇಂಡಿಯನ್ ಇದ್ರಾಗ ಬರೋಂಗಿಲ್ಲ. ಸೊ ಇಲ್ಲಿ ಇದ್ರಾಗ ಏನೈತಿ ಯುರೋದಾಗ ಮಾಡಿ ತೊಗೊಳ್ಬೇಕು. ಬಟ್ ನಮ್ಮ ಕರೆನ್ಸಿ ಏನೈತಿ ರಾನ್ ಅಂತೇಳಿ ಕರೆನ್ಸಿ ಐತಿ. ಆ್ಯಂಡ್ ನಾನು ಕರೆನ್ಸಿದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು, ಅದನ್ನೂ ನಂದು ಯೂಟ್ಯೂಬ್ ಚಾನಲ್ದಾಗ ಐತಿ. ಮತ್ತು ಏನಪ್ಪ ಅಂತಂತಂದರೆ ಈಗ ಅಪ್ಲಿಕೇಶನ್ಸ್ಗಳು ನಾವು ಹೇಳಿದ್ವಿ, ಬಟ್ ಅವು ಯಾವ್ಯಾವಕ್ಕೆ ಯೂಸ್ ಆಕ್ಕಾವ ಅಂತಂದರೆ ಈ ಗೂಗಲ್ ಮ್ಯಾಪ್ಸ್ ಏನೈತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ಲೇಸಿಗೆ ಹೋಗೋಕ್ಕಾಗಿರ್ಬೋದು, ಅದಕ್ಕೆ ಯೂಸ್ ಆಕತಿ. ಗೂಗಲ್ ಟ್ರಾನ್ಸ್ಲೇಟರ್ ಏನಾಕತಿ, ಇಲ್ಲಿ ಬಂದ ತಕ್ಷಣ ಹೊಸ ಮಂದಿ ಜೊತೆ ನಮಗೆ ಬೆರೆಯಾಕಂದ್ರೆ ನಮಗೆ ಲ್ಯಾಂಗ್ವೇಜ್ ಬರ್ತಿರಲ್ಲ. ಆ್ಯಂಡ್ ಇಂಗ್ಲೀಷ್ ಏನಾಗಿರ್ತದೆ ಇಲ್ಲಿ ಓಲ್ಡ್ ಪೀಪಲ್ ಜೊತೆ, ಈ ಓಲ್ಡ್ ಪೀಪಲ್ಗೆ ಜಾಸ್ತಿ ಇಂಗ್ಲೀಷ್ ಬರೋಂಗಿಲ್ಲ. ಸೊ ಅವ್ರು ಜಾಸ್ತಿ ನಮ್ಮನ್ನು ಮಾತಾಡ್ಸೋರಂದ್ರೆ ಅವ್ರ ಯಂಗ್ ಒನ್ಸ್ಕಿಂತ ಒಂದು ಸ್ವಲ್ಪ ಓಲ್ಡ್ ಒನ್ಸ್ ಜಾಸ್ತಿ ಮಾತಾಡ್ತಾರೆ, ಇದನ್ನ ಮಾಡ್ತಾರೆ. ಸೊ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ನಮಗೆ ಟ್ರಾನ್ಸ್ಲೇಟರ್ ಅವಶ್ಯಕತೆ ಜಾಸ್ತಿನೇ ಬೇಕಾಕತಿ. ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಳ್ಳೋದು ಇದನ್ನಿರ್ತೈತಿ. ಆ್ಯಂಡ್ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಆಗ್ಬೇಕಂತಂದ್ರೆ ಈಗ ಬಸ್ಸಿನ ಥ್ರೂ ಕೆಲವೊಂದು ಕಡೆ ಹೆಂಗಿರ್ತೈತಿ, ಹಳ್ಳಿಗಳ ಕಡೆ ಏನಿರ್ತೈತಿ ಪೆನ್ನಿ ಅಂಥೇಳಿ ಆ ಥರ ಬಸ್ಗಳು ಇರ್ತಾವೆ. ಸೊ ಸಿಟಿ ಸೈಡ್ ಏನೈತಿ ಸಿಟಿ ಸೈಡ್ ಅಂತ ನಾರ್ಮಲ್ ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಸಿಟಿ ಸೈಡ್ ಇದ್ದೇ ಇರ್ತದೆ. ಅದಕ್ಕೇನೈತಿ ಮೂವಿಟ್ ಅಂಥೇಳಿ ಏನು ಅಪ್ಲಿಕೇಶನ್ ಬರುತ್ತಲ್ಲ ಆ ಅಪ್ಲಿಕೇಶನನ್ನು ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನೇನು ಬ್ಯಾಂಕಿಂಗ್ ಅಂತೂ ಬಿ ಟಿ ಅಪ್ಲಿಕೇಶನ್ ಆಗಿರ್ಬೋದು, ಮತ್ತು ING ಅಪ್ಲಿಕೇಶನ್ ಆಗಿರ್ಬೋದು, ರೈಪೈಸನ್ದಂತೂ ಅವರೇ 2 ಅಪ್ಲಿಕೇಶನ್ ಕೊಡ್ತಾರೆ. ಆ್ಯಂಡ್ ಅಪ್ಲಿಕೇಶನ್ಸ್ ನೀವೇ ಡೌನ್ಲೋಡ್ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗಿ ಮಾಡೋಕ್ಕೆ ಹೋದ್ರಂದ್ರೆ ಅವ್ರು ಹೇಳ್ತಾರೆ ನಿಮಗೆಲ್ಲ, ನೀವು ಮೊಬೈಲ್ ಥ್ರೂ ಮಾಡ್ಕೋತೀರನ್ನ ಅಂತ ಕೇಳ್ತಾರೆ. ಸೊ ಹ್ಞೂ ಅಂದ್ರೆ ಅವ್ರು ನಿಮಗೆ ಏನೇನು ಅಪ್ಲಿಕೇಶನ್ ಬೇಕು ಕಂಪ್ಲೀಟ್ ಅವರೇ ಎಲ್ಲ ಇದನ್ನು ಮಾಡಿ ನಿಮಗೆ ಇದನ್ನು ಮಾಡಿ ಕೊಡ್ತಾರೆ ಅವ್ರು ಅಲ್ಲಿ ಹೋದ್ರಂದ್ರೆ. ಮತ್ತು ಇನ್ನು ಇಲ್ಲಿಂದ ಇಂಡಿಯಾಕ್ಕೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕಂದ್ರೆ ಫೈನಾನ್ಷಿಯಲಿ ಬೇಕಂತಂದ್ರೆ ನೀವು ವೈಸ್ ಮತ್ತು ರಿಮಿಟ್ಲಿ ಆ್ಯಪ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದಿಷ್ಟು ಇಲ್ಲಿ ಅಪ್ಲಿಕೇಶನ್ಸ್ಗಳು ಯಾವ್ಯಾವ ಯೂಸ್ ಆಕ್ಕಾವು ಅನ್ನೋದ್ರ ಬಗ್ಗೆ. ಆ್ಯಂಡ್ ಗೈಸ್ ಏನಪ್ಪ ಅಂತಂದರೆ ಇವಾಗ ನಾನು ಬಂದು ಇಲ್ಲಿಗೆ 2 ವರ್ಷ ಆಯಿತು. ಸೊ ನನಗೆ ಇಲ್ಲಿ ಇದ್ದಿದ್ದೀನಿ ಅಂತಂದ್ರೆ ಹೆಂಗಂತಂದ್ರೆ ನನಗೆ ಇಂಡಿಯಾದಾಗ ಇದ್ದಾಗ ಒಂದು ಇದನ್ನಿತ್ತು. ಸೊ ಅಲ್ಲಿ ಹೆಂಗಿರ್ತದೆ ಫಾರಿನ್ ಅಂದ್ರೆ ಹೆಂಗಿರ್ತದೆ ಇದಿರ್ತದೆ. ಬಟ್ ಅವಾಗ ನನಗೆ ಐಡಿಯಾ ಇತ್ತು. ಇವಾಗ ಆ ಐಡಿಯಾಗಳು ಯಾವುವು ಇಲ್ಲ, ಬಿಕಾಸ್ ನಾನು ಇಲ್ಲಿ ನೋಡಾಕತ್ತೀನಿ ಇಲ್ಲಿ ಏನೈತೆ ಅಂಥೇಳಿ. ಸೊ ನನಗೆ ಅದಕ್ಕೆ ಇಲ್ಲಿ ಏನೇನೈತಿ ಅನ್ನೋದು ಇದ್ರ ಐಡಿಯಾ ಇಲ್ಲ. ಸೊ ಈಗ ಹೆಂಗಂದ್ರೆ ಈಗ ನಾವು ಇಂಡಿಯಾದಾಗ ಇದ್ದೀವಿ ಅಂತಂದರೆ ಇಲ್ಲಿದ್ದು ನಮಗೆ ಗೊತ್ತಾಗಂಗಿಲ್ಲ. ಸೊ ಹೆಂಗಿರ್ಬೋದು ಅನ್ನೋದೊಂದು ಇಮ್ಯಾಜಿನೇಷನ್ ಇರ್ತದೆ. ಸೊ ನಿಮ್ಮ ಕಡೆ ಏನರೇ ಆ ಥರ ಕ್ವಶನ್ ಇರ್ಬೋದು, ಅಂದ್ರೆ ಇಲ್ಲಿ ಈ ಥರದಾಗ ಇಲ್ಲಿ ಈ ಥರ ಇತ್ತಂದ್ರೆ ಅಲ್ಲಿ ಹೆಂಗಿರ್ತೈತಿ ಅನ್ನೋದ್ರ ಬಗ್ಗೆ ನಿಮ್ಮ ಕಡೆ ಕೆಲವೊಂದಿಷ್ಟು ಐಡಿಯಾಸ್ ಇರ್ತಾವೆ. ಸೊ ಯಾವ ರೀತಿ ಒಳಗೆ ಅಂತಂದರೆ ಈಗ ನಮ್ಮಲ್ಲಿ ಪಾರ್ಕ್ ಈ ಥರ ಇರ್ತೈತಿ. ಸೊ ನಿಮ್ಮಲ್ಲಿ ಪಾರ್ಕ್ ಯಾವ ಥರ ಐತಿ ಅನ್ನೋದು ಯಾವುದಾದ್ರೂ ನಿಮಗೆ ಕ್ಯೂರಿಯಸ್ ಕ್ವಶನ್ಸ್ ಏನರ ಇದ್ದು ಅಂದರೆ ಆ ಥರದ್ದು ನೀವು ಕಾಮೆಂಟ್ ಮಾಡಿರಿ. ಸೊ ಒಂದು ವೇಳೆ ಆ ಥರದ್ದು ಏನರ ನನಗೆ ಕ್ವಶನ್ಸ್ ನನಗೂ ತಿಳಿದಂದ್ರೆ ನಾನು ಆ ಥರ ವ್ಲಾಗ್ ಮಾಡೋಕೆ ನಂಗೆ ಹೆಲ್ಪ್ ಆಕತಿ. ನನಗೆ ಏನು ಅನಿಸುತ್ತೆ, ಈಗ ಇಂಡಿಯಾದಾಗೂ ಪಾರ್ಕ್ ಇರ್ತಾವೆ, ಸೊ ಇಲ್ಲಿ ಪಾರ್ಕ್ ಇರ್ತಾವೆ. ನಾನು ಇಲ್ಲಿ ಪಾರ್ಕ್ ಅಂತೇಳಿ ತೋರ್ಸಕ್ಕೆ ಹೋದ್ನಂದ್ರೆ ಅಯ್ಯ ನಾವೇನು ಪಾರ್ಕ ನೋಡಿಲ್ಲ, ಅಲ್ಲಿ ಪಾರ್ಕ್ ಇಲ್ಲಿ ಪಾರ್ಕ್ ಎಲ್ಲ ಒಂದೇ ಥರ ಇರ್ತಾವಲ್ಲ ಅನ್ನೋ ಫೀಲ್ ಇರ್ತದೆ. ಆ್ಯಂಡ್ ನಾನು ಮಾಡೋಕೆ ನನಗೆ ಒಂಥರ ಇದನ್ನ ಅನಿಸುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ, ಈಗ ನಿಮಗೆ ಯಾವುದಾದ್ರೂ ಕ್ಯೂರಿಯಸ್ ಕ್ವಶನ್ಸ್ ಇದ್ದು ಅಂದ್ರೆ ಅವ್ರು ನೀವು ಕಾಮೆಂಟ್ ಮಾಡಿದ್ರೆ ಸೊ ನಾನು ಇದಕ್ಕೆ ಕಂಪೇರ್ ಮಾಡಿ ಇದನ್ನು ಮಾಡ್ಬೋದಾಕೈತಿ. ಸೊ ನಮ್ಮ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ, ಜಸ್ಟ್ ನಾನು ಇದರ ವ್ಲಾಗ್ ಸಲ್ಮಾನ್ ಮಾಡ್ಬೋದಾಗುತ್ತೆ. ಅದಕ್ಕೆ ಆ್ಯಂಡ್ ಗೈಸ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಂಗೆ ಸಪೋರ್ಟ್ ಮಾಡತ್ತೀರಿ ಎಲ್ಲರಿಗೂ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ಕೋತಾ ಇರಿ. ಸೊ ಇಷ್ಟೇ ಗೈಸ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ದಾಗ ಮತ್ತೆ ಸಿಗೋನು. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು.